ಸಿಲಿಕಾನ್ ಸಿಟಿಯ ಆಸ್ಪತ್ರೆಯ ರಸ್ತೆಯಲ್ಲೇ ಸಾವಿನ ಬಾಗಿಲೊಂದು ತೆರೆದಿದೆ. ಸದ್ಯ ಗಮನಿಸ್ತಾ ಇರಬಹುದು ಈ ಒಂದು ದ್ವಾರ ಏನಿದೆ, ಇದು ಸೋಮನಾಥೇಶ್ವರ ನಗರ ದ್ವಾರ. ಈ ಒಂದು ದ್ವಾರದ ಬಳಿ ಸಂಪೂರ್ಣವಾಗಿ ರಸ್ತೆಯ ಮಧ್ಯಭಾಗದಲ್ಲಿರುವಂಥ ಈ ದ್ವಾರ ಏನಿದೆ, ಈ ಒಂದು ದ್ವಾರದಲ್ಲಿ ಎಲ್ಲ ರೀತಿಯಾದಂತಹ ಬಿರುಕು ಬಿಟ್ಟಿರುವಂಥದ್ದು. ಈ ಒಂದು ದ್ವಾರ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಹೋಗಿದೆ. ಅದರ ಜೊತೆಗೆ ನೂರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಅದರ ಜೊತೆಗೆ ಪ್ರಮುಖವಾಗಿ ನೋಡ್ತಾ ಹೋದರೆ ಈ ಒಂದು ಭಾಗ ಏನಿದೆ, ಈ ಒಂದು ಪಿಲ್ಲರ್ ಕೂಡ ನಡು ರಸ್ತೆಯಲ್ಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಕೆಳಭಾಗದಲ್ಲಿ ಮಕ್ಕಳು ಮರಿಗಳು ಓಡಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ವಾಹನಗಳು ಓಡಾಡ್ತಾ ಇರ್ತವೆ, ಲಾರಿಗಳು ಓಡಾಡ್ತಾ ಇರ್ತವೆ. ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಾಗದಲ್ಲಿ ನಿಂತು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ರಮುಖವಾಗಿ ಈಗ ಈ ಒಂದು ಜಾಗದಲ್ಲಿ ಇದನ್ನು ಮುಟ್ಟಿದ್ರೆ ಅಲ್ಲಾಡುತ್ತೆ. ಯಾವುದಾದ್ರೂ ರೀತಿಯಾಗಿ ಆಂಬ್ಯುಲೆನ್ಸ್ಗಳು ಬರ್ತಾ ಇರ್ತವೆ ಅಥವಾ ಘನವಾಹನಗಳು ಬರ್ತಾ ಇರ್ತವೆ, ಅವುಗಳು ತಾಗಿದ್ರೆ ಅವುಗಳ ಗಾಜಿನ ಮೇಲೆ ಅಥವಾ ಏನು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಅವರ ಮೇಲೆ ಬೀಳುವಂತಹ ಪರಿಸ್ಥಿತಿ ಇದೆ. ಅದಾದ ಬಳಿಕ ಈ ಒಂದು ಸಿಗ್ನಲ್ ಏನಿದೆ, ಈ ಒಂದು ಸಿಗ್ನಲ್ನಲ್ಲಿ ವಾಹನಗಳು ನಿಂತಿರ್ತವೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆದರೆ ಸಾವಿಗೆ ಯಾರು ಹೊಣೆ? ಯಾರ್ದಾದ್ರೂ ಈಗ ಪುಟ್ಟ ಮಕ್ಕಳು ಓಡಾಡ್ತಾ ಇರ್ತಾರೆ ಈ ಒಂದು ಪ್ರದೇಶದಲ್ಲಿ. ಅಂತಹ ಸಂದರ್ಭದಲ್ಲಿ ಅವ್ರಿಗೇನಾದರೂ ಸಮಸ್ಯೆ ಆದರೆ ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾರೆ? ಇನ್ನು ಈ ಒಂದು ದ್ವಾರದ ಬಗ್ಗೆ ಆರ್ಚ್ನ ವಿಚಾರವಾಗಿ ಅನೇಕ ಬಾರಿ ಇಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ರು, ತೆರವು ಮಾಡುವಂತೆ ಮನವಿಯನ್ನು ಮಾಡಿದ್ರು. ಆದರೆ ಅಂದಿನ BBMP ಇನ್ನೂ ಕೂಡ ಆ ಒಂದು ಕೆಲಸವನ್ನು ಮಾಡಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ GBA ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು, ತಮ್ಮ ವಿಳಂಬತೆಯಿಂದಾಗಿ ಸದ್ಯ ಆ ದ್ವಾರ ಅದೇ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಸಾರ್ವಜನಿಕರ ದೂರು ಬಂದರೂ ಕೂಡ ಸದ್ಯ ಕ್ಯಾರೆ ಅನ್ನದೇ ಆ ದ್ವಾರವನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆಗುವಂಥ ಅಪಾಯ ಏನಿದೆ, ಆ ಒಂದು ಅಪಾಯಕ್ಕೆ GBA ನೇರ ಹೊಣೆಯಾಗಬೇಕಾಗುತ್ತೆ. ಆದಷ್ಟು ಬೇಗ ಈ ಒಂದು ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿದ್ರೆ, ಈ ಒಂದು ದ್ವಾರವನ್ನು ಖಾಲಿ ಮಾಡಿ ಅದೇ ರೀತಿಯಾದಂಥ ಹೊಸದಾದಂಥ ದ್ವಾರವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯ ಆಸ್ಪತ್ರೆಯ ರಸ್ತೆಯಲ್ಲೇ ಸಾವಿನ ಬಾಗಿಲೊಂದು ತೆರೆದಿದೆ. ಸದ್ಯ ಗಮನಿಸ್ತಾ ಇರಬಹುದು ಈ ಒಂದು ದ್ವಾರ ಏನಿದೆ, ಇದು ಸೋಮನಾಥೇಶ್ವರ ನಗರ ದ್ವಾರ. ಈ ಒಂದು ದ್ವಾರದ ಬಳಿ ಸಂಪೂರ್ಣವಾಗಿ ರಸ್ತೆಯ ಮಧ್ಯಭಾಗದಲ್ಲಿರುವಂಥ ಈ ದ್ವಾರ ಏನಿದೆ, ಈ ಒಂದು ದ್ವಾರದಲ್ಲಿ ಎಲ್ಲ ರೀತಿಯಾದಂತಹ ಬಿರುಕು ಬಿಟ್ಟಿರುವಂಥದ್ದು. ಈ ಒಂದು ದ್ವಾರ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಹೋಗಿದೆ. ಅದರ ಜೊತೆಗೆ ನೂರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಅದರ ಜೊತೆಗೆ ಪ್ರಮುಖವಾಗಿ ನೋಡ್ತಾ ಹೋದರೆ ಈ ಒಂದು ಭಾಗ ಏನಿದೆ, ಈ ಒಂದು ಪಿಲ್ಲರ್ ಕೂಡ ನಡು ರಸ್ತೆಯಲ್ಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಕೆಳಭಾಗದಲ್ಲಿ ಮಕ್ಕಳು ಮರಿಗಳು ಓಡಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ವಾಹನಗಳು ಓಡಾಡ್ತಾ ಇರ್ತವೆ, ಲಾರಿಗಳು ಓಡಾಡ್ತಾ ಇರ್ತವೆ. ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಾಗದಲ್ಲಿ ನಿಂತು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ರಮುಖವಾಗಿ ಈಗ ಈ ಒಂದು ಜಾಗದಲ್ಲಿ ಇದನ್ನು ಮುಟ್ಟಿದ್ರೆ ಅಲ್ಲಾಡುತ್ತೆ. ಯಾವುದಾದ್ರೂ ರೀತಿಯಾಗಿ ಆಂಬ್ಯುಲೆನ್ಸ್ಗಳು ಬರ್ತಾ ಇರ್ತವೆ ಅಥವಾ ಘನವಾಹನಗಳು ಬರ್ತಾ ಇರ್ತವೆ, ಅವುಗಳು ತಾಗಿದ್ರೆ ಅವುಗಳ ಗಾಜಿನ ಮೇಲೆ ಅಥವಾ ಏನು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಅವರ ಮೇಲೆ ಬೀಳುವಂತಹ ಪರಿಸ್ಥಿತಿ ಇದೆ. ಅದಾದ ಬಳಿಕ ಈ ಒಂದು ಸಿಗ್ನಲ್ ಏನಿದೆ, ಈ ಒಂದು ಸಿಗ್ನಲ್ನಲ್ಲಿ ವಾಹನಗಳು ನಿಂತಿರ್ತವೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆದರೆ ಸಾವಿಗೆ ಯಾರು ಹೊಣೆ? ಯಾರ್ದಾದ್ರೂ ಈಗ ಪುಟ್ಟ ಮಕ್ಕಳು ಓಡಾಡ್ತಾ ಇರ್ತಾರೆ ಈ ಒಂದು ಪ್ರದೇಶದಲ್ಲಿ. ಅಂತಹ ಸಂದರ್ಭದಲ್ಲಿ ಅವ್ರಿಗೇನಾದರೂ ಸಮಸ್ಯೆ ಆದರೆ ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾರೆ? ಇನ್ನು ಈ ಒಂದು ದ್ವಾರದ ಬಗ್ಗೆ ಆರ್ಚ್ನ ವಿಚಾರವಾಗಿ ಅನೇಕ ಬಾರಿ ಇಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ರು, ತೆರವು ಮಾಡುವಂತೆ ಮನವಿಯನ್ನು ಮಾಡಿದ್ರು. ಆದರೆ ಅಂದಿನ BBMP ಇನ್ನೂ ಕೂಡ ಆ ಒಂದು ಕೆಲಸವನ್ನು ಮಾಡಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ GBA ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು, ತಮ್ಮ ವಿಳಂಬತೆಯಿಂದಾಗಿ ಸದ್ಯ ಆ ದ್ವಾರ ಅದೇ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಸಾರ್ವಜನಿಕರ ದೂರು ಬಂದರೂ ಕೂಡ ಸದ್ಯ ಕ್ಯಾರೆ ಅನ್ನದೇ ಆ ದ್ವಾರವನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆಗುವಂಥ ಅಪಾಯ ಏನಿದೆ, ಆ ಒಂದು ಅಪಾಯಕ್ಕೆ GBA ನೇರ ಹೊಣೆಯಾಗಬೇಕಾಗುತ್ತೆ. ಆದಷ್ಟು ಬೇಗ ಈ ಒಂದು ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿದ್ರೆ, ಈ ಒಂದು ದ್ವಾರವನ್ನು ಖಾಲಿ ಮಾಡಿ ಅದೇ ರೀತಿಯಾದಂಥ ಹೊಸದಾದಂಥ ದ್ವಾರವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯ ಆಸ್ಪತ್ರೆಯ ರಸ್ತೆಯಲ್ಲೇ ಸಾವಿನ ಬಾಗಿಲೊಂದು ತೆರೆದಿದೆ. ಸದ್ಯ ಗಮನಿಸ್ತಾ ಇರಬಹುದು ಈ ಒಂದು ದ್ವಾರ ಏನಿದೆ, ಇದು ಸೋಮನಾಥೇಶ್ವರ ನಗರ ದ್ವಾರ. ಈ ಒಂದು ದ್ವಾರದ ಬಳಿ ಸಂಪೂರ್ಣವಾಗಿ ರಸ್ತೆಯ ಮಧ್ಯಭಾಗದಲ್ಲಿರುವಂಥ ಈ ದ್ವಾರ ಏನಿದೆ, ಈ ಒಂದು ದ್ವಾರದಲ್ಲಿ ಎಲ್ಲ ರೀತಿಯಾದಂತಹ ಬಿರುಕು ಬಿಟ್ಟಿರುವಂಥದ್ದು. ಈ ಒಂದು ದ್ವಾರ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಹೋಗಿದೆ. ಅದರ ಜೊತೆಗೆ ನೂರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಅದರ ಜೊತೆಗೆ ಪ್ರಮುಖವಾಗಿ ನೋಡ್ತಾ ಹೋದರೆ ಈ ಒಂದು ಭಾಗ ಏನಿದೆ, ಈ ಒಂದು ಪಿಲ್ಲರ್ ಕೂಡ ನಡು ರಸ್ತೆಯಲ್ಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಕೆಳಭಾಗದಲ್ಲಿ ಮಕ್ಕಳು ಮರಿಗಳು ಓಡಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ವಾಹನಗಳು ಓಡಾಡ್ತಾ ಇರ್ತವೆ, ಲಾರಿಗಳು ಓಡಾಡ್ತಾ ಇರ್ತವೆ. ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಾಗದಲ್ಲಿ ನಿಂತು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ರಮುಖವಾಗಿ ಈಗ ಈ ಒಂದು ಜಾಗದಲ್ಲಿ ಇದನ್ನು ಮುಟ್ಟಿದ್ರೆ ಅಲ್ಲಾಡುತ್ತೆ.
ಯಾವುದಾದ್ರೂ ರೀತಿಯಾಗಿ ಆಂಬ್ಯುಲೆನ್ಸ್ಗಳು ಬರ್ತಾ ಇರ್ತವೆ ಅಥವಾ ಘನವಾಹನಗಳು ಬರ್ತಾ ಇರ್ತವೆ, ಅವುಗಳು ತಾಗಿದ್ರೆ ಅವುಗಳ ಗಾಜಿನ ಮೇಲೆ ಅಥವಾ ಏನು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಅವರ ಮೇಲೆ ಬೀಳುವಂತಹ ಪರಿಸ್ಥಿತಿ ಇದೆ. ಅದಾದ ಬಳಿಕ ಈ ಒಂದು ಸಿಗ್ನಲ್ ಏನಿದೆ, ಈ ಒಂದು ಸಿಗ್ನಲ್ನಲ್ಲಿ ವಾಹನಗಳು ನಿಂತಿರ್ತವೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆದರೆ ಸಾವಿಗೆ ಯಾರು ಹೊಣೆ? ಯಾರ್ದಾದ್ರೂ ಈಗ ಪುಟ್ಟ ಪುಟ್ಟ ಮಕ್ಕಳು ಓಡಾಡ್ತಾ ಇರ್ತಾರೆ ಈ ಒಂದು ಪ್ರದೇಶದಲ್ಲಿ, ಅಂತಹ ಸಂದರ್ಭದಲ್ಲಿ ಅವ್ರಿಗೇನಾದರೂ ಸಮಸ್ಯೆ ಆದರೆ ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾರೆ? ಇನ್ನು ಈ ಒಂದು ದ್ವಾರದ ಬಗ್ಗೆ ಆರ್ಚಿನ ವಿಚಾರವಾಗಿ ಅನೇಕ ಬಾರಿ ಇಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ರು, ತೆರವು ಮಾಡುವಂತೆ ಮನವಿಯನ್ನು ಮಾಡಿದ್ರು. ಆದರೆ ಅಂದಿನ BBMP ಇನ್ನೂ ಕೂಡ ಆ ಒಂದು ಕೆಲಸವನ್ನು ಮಾಡಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ GBA ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು, ತಮ್ಮ ವಿಳಂಬತೆಯಿಂದಾಗಿ ಸದ್ಯ ಆ ದ್ವಾರ ಅದೇ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಸಾರ್ವಜನಿಕರ ದೂರು ಬಂದರೂ ಕೂಡ ಸದ್ಯ ಕ್ಯಾರೆ ಅನ್ನದೇ ಆ ದ್ವಾರವನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆಗುವಂಥ ಅಪಾಯ ಏನಿದೆ, ಆ ಒಂದು ಅಪಾಯಕ್ಕೆ GBA ನೇರ ಹೊಣೆಯಾಗಬೇಕಾಗುತ್ತೆ. ಆದಷ್ಟು ಬೇಗ ಈ ಒಂದು ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿದ್ರೆ, ಈ ಒಂದು ದ್ವಾರವನ್ನು ಖಾಲಿ ಮಾಡಿ ಅದೇ ರೀತಿಯಾದಂಥ ಹೊಸದಾದಂಥ ದ್ವಾರವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯ ಆಸ್ಪತ್ರೆಯ ರಸ್ತೆಯಲ್ಲೇ ಸಾವಿನ ಬಾಗಿಲೊಂದು ತೆರೆದಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಒಂದು ದ್ವಾರ ಏನಿದೆ ಇದು ಸೋಮನಾಥೇಶ್ವರ ನಗರ ದ್ವಾರ. ಈ ಒಂದು ದ್ವಾರದ ಬಳಿ ಸಂಪೂರ್ಣವಾಗಿ ರಸ್ತೆಯ ಮಧ್ಯಭಾಗದಲ್ಲಿರುವಂಥ ಈ ದ್ವಾರ ಏನಿದೆ, ಈ ಒಂದು ದ್ವಾರದಲ್ಲಿ ಎಲ್ಲ ರೀತಿಯಾದಂತಹ ಬಿರುಕು ಬಿಟ್ಟಿರುವಂಥದ್ದು. ಈ ಒಂದು ದ್ವಾರ ಸಂಪೂರ್ಣವಾಗಿ ಬಿರುಕು ಬಿಟ್ಟು ಹೋಗಿದೆ. ಅದರ ಜೊತೆಗೆ ನೂರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಅದರ ಜೊತೆಗೆ ಪ್ರಮುಖವಾಗಿ ನೋಡ್ತಾ ಹೋದರೆ ಈ ಒಂದು ಭಾಗ ಏನಿದೆ, ಈ ಒಂದು ಪಿಲ್ಲರ್ ಕೂಡ ನಡು ರಸ್ತೆಯಲ್ಲಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಕೆಳಭಾಗದಲ್ಲಿ ಮಕ್ಕಳು ಮರಿಗಳು ಓಡಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ವಾಹನಗಳು ಓಡಾಡ್ತಾ ಇರ್ತವೆ, ಲಾರಿಗಳು ಓಡಾಡ್ತಾ ಇರ್ತವೆ. ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಾಗದಲ್ಲಿ ನಿಂತು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ರಮುಖವಾಗಿ ಈಗ ಈ ಒಂದು ಜಾಗದಲ್ಲಿ ಇದನ್ನು ಮುಟ್ಟಿದ್ರೆ ಅಲ್ಲಾಡುತ್ತೆ. ಯಾವುದಾದ್ರೂ ರೀತಿಯಾಗಿ ಆಂಬ್ಯುಲೆನ್ಸ್ಗಳು ಬರ್ತಾ ಇರ್ತವೆ ಅಥವಾ ಘನವಾಹನಗಳು ಬರ್ತಾ ಇರ್ತವೆ, ಅವುಗಳು ತಾಗಿದ್ರೆ ಅವುಗಳ ಗಾಜಿನ ಮೇಲೆ ಅಥವಾ ಏನು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಅವರ ಮೇಲೆ ಬೀಳುವಂತಹ ಪರಿಸ್ಥಿತಿ ಇದೆ. ಅದಾದ ಬಳಿಕ ಈ ಒಂದು ಸಿಗ್ನಲ್ ಏನಿದೆ, ಈ ಒಂದು ಸಿಗ್ನಲ್ನಲ್ಲಿ ವಾಹನಗಳು ನಿಂತಿರ್ತವೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆದರೆ ಸಾವಿಗೆ ಯಾರು ಹೊಣೆ? ಯಾರ್ದಾದ್ರೂ ಈಗ ಪುಟ್ಟ ಪುಟ್ಟ ಮಕ್ಕಳು ಓಡಾಡ್ತಾ ಇರ್ತಾರೆ ಈ ಒಂದು ಪ್ರದೇಶದಲ್ಲಿ, ಅಂತಹ ಸಂದರ್ಭದಲ್ಲಿ ಅವ್ರಿಗೇನಾದರೂ ಸಮಸ್ಯೆ ಆದರೆ ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾರೆ? ಇನ್ನು ಈ ಒಂದು ದ್ವಾರದ ಬಗ್ಗೆ ಆರ್ಚಿನ ವಿಚಾರವಾಗಿ ಅನೇಕ ಬಾರಿ ಇಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ರು, ತೆರವು ಮಾಡುವಂತೆ ಮನವಿಯನ್ನು ಮಾಡಿದ್ರು. ಆದರೆ ಅಂದಿನ BBMP ಇನ್ನೂ ಕೂಡ ಆ ಒಂದು ಕೆಲಸವನ್ನು ಮಾಡಿಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ GBA ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು, ತಮ್ಮ ವಿಳಂಬತೆಯಿಂದಾಗಿ ಸದ್ಯ ಆ ದ್ವಾರ ಅದೇ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಸಾರ್ವಜನಿಕರ ದೂರು ಬಂದರೂ ಕೂಡ ಸದ್ಯ ಕ್ಯಾರೆ ಅನ್ನದೇ ಆ ದ್ವಾರವನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆಗುವಂಥ ಅಪಾಯ ಏನಿದೆ, ಆ ಒಂದು ಅಪಾಯಕ್ಕೆ GBA ನೇರ ಹೊಣೆಯಾಗಬೇಕಾಗುತ್ತೆ. ಆದಷ್ಟು ಬೇಗ ಈ ಒಂದು ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿದ್ರೆ, ಈ ಒಂದು ದ್ವಾರವನ್ನು ಖಾಲಿ ಮಾಡಿ ಅದೇ ರೀತಿಯಾದಂಥ ಹೊಸದಾದಂಥ ದ್ವಾರವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.